ನಮಸ್ಕಾರ ಗುರು. ಊರಬ್ಬಕ್ಕೆ ಏನೇನ್ ಅಡ್ಗೆ ಮಾಡಿಸ್ತಾ ಇದೀವಿ ಅಂತ ತೋರಿಸ್ತೀನಿ ಬನ್ನಿ. 33 ವರ್ಷ ಆದ್ಮೇಲೆ ಊರಬ್ಬ ಮಾಡ್ತಾ ಇದೀವಿ, ಸ್ವಲ್ಪ ಜೋರಾಗಿ ಮಾಡಿಸ್ಬೇಕಲ್ವಾ. ಸೊ ಬನ್ನಿ, ಎಲ್ಲ ಅಡ್ಗೆ ಏನೇನು ಅಂತ ತೋರಿಸ್ತೀನಿ. ಬೆಳಗ್ಗೆ 5 ಗಂಟೆಗೆನೆ ನಮ್ಮ ಅಣ್ಣ ತಮ್ಮ ಇಬ್ರು ಹೋಗಿ ಚಿಕನ್ನು ಮಟನ್ನು ಫೋರ್ಕು ಎಲ್ಲ ಆರ್ಡ್ರು ಎತ್ಕೊ ಬಂದ್ರು. ಏನಣ್ಣ ಊರಬ್ಬ ಅಂತೀರಾ, ಮರಿ ಹೊಡೆದಿಲ್ವಾ ಮನೇಲಿ ಅಂತ ಕೇಳ್ಬೋದು. ದೇವ್ರಿಗೆ ಮಾತ್ರ ಒಂದ್ ಮರಿ ಹೊಡೆದಿದ್ವಿ, ಮಿಕ್ಕಿದ್ದೆಲ್ಲ ಆರ್ಡರ್ ಕೊಟ್ಟಿದ್ವಿ. ಸೊ ನಾವು ತೋರಿಸಿದ ಮರಿನೇ ಅಂಗಡಿಲಿ ಕಟ್ ಮಾಡಿ ಕೊಟ್ಟಿದ್ರು. ಯಾಕಂದ್ರೆ ನಮ್ಮ ಮನೆ ಹತ್ರ ಹೊಡೆದು ಕ್ಲೀನ್ ಮಾಡಿಸೋದು ತುಂಬಾ ರಿಸ್ಕ್ ಆಗ್ಬಿಟ್ಟಿದೆ. ಯಾಕಂದ್ರೆ ರಾತ್ರಿ ಎಲ್ಲ ದೀಪೋತ್ಸವ ಇರುತ್ತೆ, ಸೊ ಅದನ್ನ ಮೇಂಟೈನ್ ಮಾಡೋದು ಕಷ್ಟ ಅಂತ ಅಂಗಡಿಲೇ ಹೊಡ್ಸ್ಕೊಂಡ್ ಬಂದಿದೀವಿ. ಅವ್ರ ಸಿಬ್ಬಂದಿ ಎಲ್ಲ ರಾತ್ರಿನೇ ಬಂದು ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಇನ್ನೊಂದ್ ಕಡೆ ಊಟಕ್ಕೆ ಟೆರೆಸ್ ಮೇಲೆ ಪೆಂಡಲ್ ಸೈಡ್ ವಾಲ್ ರೆಡಿ. ಇವರೇ ನೋಡಿ ಭಟ್ರುಗಳು, ತುಂಬಾ ಚೆನ್ನಾಗಿ ಮಾಡ್ತಾರೆ ಅಡ್ಗೆ. ಐಟಮ್ಸ್ ರೆಡಿ ಆಗ್ತಾ ಇರೋದು 50 kg ಮಟನ್ನು, 30 kg ಚಿಕನ್ ಸಾಂಬಾರ್, 30 kg ಚಿಕನ್ ಫ್ರೈ, 40 kg ಫೋರ್ಕ್, 15 kg ಬಿರಿಯಾನಿ, ರಾಗಿ ಮುದ್ದೆ, ಅನ್ನ ಸಾಂಬಾರ್, ಅಕ್ಕಿ ಪಾಯಸ ಎಲ್ಲ ಮಾಡಿಸ್ತಾ ಇದೀವಿ. ಇದು ನೋಡಿ ಚಿಕನ್ ಬಿರಿಯಾನಿಗೆ ರೆಡಿ ಆಗ್ತಾ ಇದೆ. ಭಟ್ರು ಮೇನ್ ಭಟ್ರು. ಸೊ ಇಷ್ಟೆಲ್ಲ ನಾನ್ ವೆಜ್ ಐಟಮ್ ತಿಂದ್ಮೇಲೆ ಏನಾದರೂ ಕೂಲ್ ಡ್ರಿಂಕ್ಸ್ ಬೇಕಲ್ವಾ, ಸೊ ಅದಕ್ಕೆ ಬಿಂದು ತರಿಸಿದ್ವಿ. ಸೊ ಅದು ಸ್ವಲ್ಪ ಕೂಲಾಗಿ ಕೋಲ್ಡಾಗಿ ಕೊಡೋಣ ಅಂತ ಅದಕ್ಕೆ ರೆಫ್ರಿಜಿರೇಟರ್ ತರಿಸಿದ್ವಿ. ಮೋಸ್ಟ್ ಆಫ್ ದಿ ಐಟಮ್ಸು ಎಲ್ಲ ರೆಡಿ ಆಗಿದೆ. ಸೊ ಬನ್ನಿ ಒಂದೊಂದಾಗಿ ತೋರಿಸ್ತೀನಿ. ಅಕ್ಕಿ ಪಾಯಸ, ಚಿಕನ್ ಫ್ರೈ, ಚಿಕನ್ ಬಿರಿಯಾನಿ, ಚಿಕನ್ ದೊಡ್ಡ ಬಾಯ್ಲರ್ ಸಾಂಬಾರ್ ಇನ್ನು ಬೇಯ್ತಾ ಇದೆ. ಕುರಿ ಮಟನ್ ಇದು ಸಹ ಇನ್ನು ಬೇಯ್ತಾ ಇದೆ. ಫೋರ್ಕು, ಕೋಳಿ ಮೊಟ್ಟೆ, ಈ ಕಡೆ ಸಾಲಡ್ಸ್ ಎಲ್ಲ ರೆಡಿ. ಈಗ ಇನ್ನು ಬ್ರೇಕ್ಫಾಸ್ಟ್ ಟೈಮು. ಚಿಕನ್ ಬಿರಿಯಾನಿ ಮತ್ತೆ ಚಿಕನ್ ಫ್ರೈ ರೆಡಿ ಇದೆ. ಇದೆಲ್ಲ ಲಂಚ್ಗೆ ರೆಡಿ ಆಗ್ತಾ ಇದೆ ಐಟಮ್ಸು. ನೋಡ್ರಿ ಮಟನ್ನು ಏನು ಚೆನ್ನಾಗಿದೆ. ನಮ್ಮ ಕೋಲಾರ ಜಿಲ್ಲೆಯ MP ಮಲ್ಲೇಶ್ ಬಾಬು ಸರ್ ಅವರು ಬಂದಿದ್ರು ನಮ್ಮ ಊರಿನ ಹಬ್ಬಕ್ಕೆ. ಹಾಗೆ ನಮ್ಮ ಮನೆಗೆ ಬ್ರೇಕ್ಫಾಸ್ಟ್ಗೆ ಕರೆದಿದ್ವಿ. ಅವರು ತಮ್ಮ ತುಂಬು ಹೃದಯದಿಂದ ನಮ್ಮ ಮನೆಗೆ ಆಗಮಿಸಿದ್ದಾರೆ. ಮಲ್ಲೇಶ್ ಬಾಬು ಸರ್ ಅವರು ನಮ್ಮ ಊರಿನ ಹಬ್ಬಕ್ಕೆ ಬಂದಿದ್ದು ನಮ್ಮ ಊರಿನ ಹಬ್ಬಕ್ಕೆ ಒಂದು ಕಳೆ ಬಂದಂಗಾಯ್ತು. ಅವರಿಗೆ ನಮ್ಮ ಊರಿನ ಪರವಾಗಿ ಹಾಗೆ ನಮ್ಮ HN ಫ್ಯಾಮಿಲಿ ವೈಬ್ಸ್ ಚಾನೆಲ್ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಅಣ್ಣ ಅವರು ಚಿಕನ್ ಸಾಂಬಾರ್ ಮಾಡ್ತಾ ಇದ್ದಾರೆ. ಸ್ಪೆಷಲ್ ಸಾಂಬಾರು. ಹೆಡ್ ಕುಕ್ ಅವರೇ, ಸ್ಪೆಷಲ್ ಕುಕ್ಕು. ಇಲ್ಲಿ ಮಟನ್ ಸಾಂಬಾರ್ಗೆ ಬಿಸಿ ಬಿಸಿ ರಾಗಿ ಮುದ್ದೆ ರೆಡಿ ಆಗ್ತಿದೆ. ಸೊ ರಾಗಿ ಮುದ್ದೆ ಮಟನ್ ಸಾಂಬಾರು ಅದ್ರ ಟೇಸ್ಟೇ ಬೇರೆ. ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ ಬೆಂಗಳೂರಿಂದ. ಸೊ ಇದ್ರಲ್ಲಿ ಇವನೊಬ್ಬನಿಗೆ ಕನ್ನಡ ಬರೋದು, ಇನ್ನೆಲ್ಲ ಹಿಂದಿ ಇಂಗ್ಲಿಷು. ಒಡಿಶಾ ಮನೇಲಿ ಊರಬ್ಬಕ್ಕೆ ಊರಲ್ಲಿ ವಿಪರೀತ ಜನ, ಟ್ರಾಫಿಕ್ಕು ಜಾಮು ಎಲ್ಲ 1 ರಿಂದ 2 ಕಿಲೋಮೀಟರ್ ಈಚೆ ವೆಹಿಕಲ್ಸ್ ಎಲ್ಲ ನಿಲ್ಲಿಸಿ ನಡ್ಕೊಂಡ್ ಬಂದಿದ್ರು. ಬಂದವರೆಲ್ಲ ಹೇಳಿದ್ದು ಒಂದೇ ಮಾತು, ಅಡುಗೆ ತುಂಬ ಚೆನ್ನಾಗಿತ್ತು ಅಂತ. ಅದೇ ಅಲ್ವಾ ತೃಪ್ತಿ. ಹೇಗಿತ್ತು ನಮ್ಮ ಊರಬ್ಬದ ಅಡುಗೆ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.